ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 14/2/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಆತ್ಮ ಅಭಿಮಾನಿಯಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಶ್ರೀಮತ ಈಗ ನಿಮಗೆ ಪ್ರಾಪ್ತಿಯಾಗಿದೆ. ನೀವೀಗ ಯಾವ ಮಾತಿನಲ್ಲೂ ವಾದವನ್ನು ಮಾಡಬಾರದು. ಇಂದಿನ ಪ್ರಶ್ನೆಯಾಗಿದೆ, ಬುದ್ಧಿಯೋಗ ಸ್ವಚ್ಛ ಆಗಿ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಬೇಕು. ಬುದ್ಧಿಯೋಗವನ್ನು ಸ್ವಚ್ಛ ಮಾಡಿಕೊಂಡು ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವುದಕ್ಕೋಸ್ಕರ ಯಾವ ಯುಕ್ತಿಯನ್ನು ಇಲ್ಲಿ ರಚನೆ ಮಾಡಲಾಗಿದೆ? ಉತ್ತರ, 7 ದಿನದ ಬಟ್ಟಿಯ ಯುಕ್ತಿ. ಯಾರಾದರೂ ಹೊಸಬರು ಬಂದರೆ ಅವರನ್ನು 7 ದಿನಕ್ಕೋಸ್ಕರ ಬಟ್ಟಿಯಲ್ಲಿ ಕೂರಿಸಿ, ಆಗ ಅವರ ಬುದ್ಧಿಯಲ್ಲಿರುವಂತಹ ಕೊಳಕು ಸಮಾಪ್ತಿಯಾಗುತ್ತದೆ ಮತ್ತು ಗುಪ್ತ ತಂದೆ, ಗುಪ್ತ ಶಿಕ್ಷಣ ಮತ್ತು ಗುಪ್ತ ಆಸ್ತಿಯನ್ನು ಗುರುತಿಸಲು ಅವರಿಗೆ ಸಾಧ್ಯ ಆಗುತ್ತದೆ. ಒಂದು ವೇಳೆ ಸುಮ್ಮನೆ ಅವರು ಇಲ್ಲಿ ಕುಳಿತರೆ ಅವರು ಗೊಂದಲಕ್ಕೊಳಗಾಗುತ್ತಾರೆ. ಅವರು ಸುಮ್ಮನೆ ಇಲ್ಲಿ ಬಂದು ಕುಳಿತರೆ ಅವರಿಗೆ ಯಾವ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ. ಆದ್ದರಿಂದ ಮೊದಲು ಅವರನ್ನು ಬಟ್ಟಿಯಲ್ಲಿ ಕೂರಿಸಬೇಕು. ಇಂದಿನ ಗೀತೆಯಾಗಿದೆ, ಎದ್ದೇಳಿ ಪ್ರೇಮಿಕೆಯರೇ ಎದ್ದೇಳಿ, ನವಯುಗ ಬರುತ್ತಾ ಇದೆ. ಓಂ ಶಾಂತಿ. ಮಕ್ಕಳನ್ನು ಜ್ಞಾನಿ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ಇಂತಿಂತಹ ಎಷ್ಟೆಲ್ಲಾ ಗೀತೆ ಇದೆಯೋ ಆ ಗೀತೆಯನ್ನು ಮೊದಲು ಹೇಳಿ ನಂತರ ಆ ಗೀತೆಯ ಅರ್ಥವನ್ನು ತಿಳಿಸಬೇಕು. ಆಗ ಅನ್ಯರ ಸಮ್ಮುಖದಲ್ಲಿ ನೀವು ಶಬ್ದದ ಮೂಲಕ ಜ್ಞಾನವನ್ನು ಹೇಳಲು ಸಾಧ್ಯ ಆಗುತ್ತದೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಎಷ್ಟು ಧಾರಣೆ ಆಗಿದೆ ಅನ್ನುವುದು ಗೊತ್ತಾಗುತ್ತದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಮೇಲಿನಿಂದ ಹಿಡಿದು ಅಂದರೆ ಮೂಲವತನ, ಸೂಕ್ಷ್ಮವತನ ಮತ್ತು ಸ್ಥೂಲವತನ, ಅದರ ಜೊತೆಗೆ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಹೊಳೆಯುತ್ತಿದೆ. ಪರಮಾತ್ಮ ತಂದೆಯ ಬಳಿ ಈ ಸಂಪೂರ್ಣ ಜ್ಞಾನ ಇದೆ. ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಇದು ಸಂಪೂರ್ಣ ಹೊಸ ಜ್ಞಾನ ಆಗಿದೆ. ಬಲೆ ಶಾಸ್ತ್ರದಲ್ಲೂ ಕೂಡ ಈ ಜ್ಞಾನದ ಕೆಲವೊಂದು ಮಾತಿದೆ. ಆದರೆ ನೀವು ಆ ಶಾಸ್ತ್ರದ ಹೆಸರನ್ನು ಹೇಳಿದ ತಕ್ಷಣ ಅಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ಏಕೆಂದರೆ ಜನ ನೀವು ಶಾಸ್ತ್ರದ ಬಗ್ಗೆ ಮಾತನಾಡಿದಾಗ ನಿಮ್ಮ ಜೊತೆಗೆ ಚರ್ಚೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ, ಅಂದರೆ ವಾದವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಇಲ್ಲಿ ನೀವು ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತೀರಾ. ಭಗವಾನ್ ವಾಚಾಗಿದೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ನಾನು ಪತಿತ ಪಾವನ ಆಗಿದ್ದೇನೆ. ಎಂದೂ ಕೂಡ ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ. ಬ್ರಹ್ಮ, ವಿಷ್ಣು, ಶಂಕರರಿಗೂ ಕೂಡ ಪತಿತ ಪಾವನರು ಎಂದು ಕರೆಯಲು ಸಾಧ್ಯ ಇಲ್ಲ. ಸೂಕ್ಷ್ಮ ವತನದ ನಿವಾಸಿಗಳಿಗೆ ನೀವು ಪತಿತ ಪಾವನರು ಎಂದು ಕರೆಯುತ್ತೀರೇನು? ಇಲ್ಲ. ಸೂಕ್ಷ್ಮ ವತನದಲ್ಲಿರುವಂತಹ ಮನುಷ್ಯರು ಹೇಗೆ ಪತಿತ ಪಾವನ ಆಗಲು ಸಾಧ್ಯ? ಈಗ ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಶಾಸ್ತ್ರದ ಬಗ್ಗೆ ನೀವೀಗ ಜಾಸ್ತಿ ವಾದವನ್ನು ಮಾಡುವುದು ಒಳ್ಳೆಯದಲ್ಲ. ಶಾಸ್ತ್ರದ ಬಗ್ಗೆ ಬಹಳಷ್ಟು ವಾದ ವಿವಾದ ನಡೆಯುತ್ತಿರುತ್ತದೆ. ಶಾಸ್ತ್ರದ ಬಗ್ಗೆ ಜಾಸ್ತಿ ವಾದ ವಿವಾದ ನಡೆದಾಗ ಒಬ್ಬರು ಇನ್ನೊಬ್ಬರಿಗೆ ಕೋಲಿನಿಂದ ಹೊಡೆಯಲು ಪ್ರಾರಂಭ ಮಾಡುತ್ತಾರೆ. ನಿಮಗೆ ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಶಾಸ್ತ್ರದ ಮಾತನ್ನು ನೀವೀಗ ಜಾಸ್ತಿ ತೆಗೆದುಕೊಳ್ಳಬಾರದು, ಅಂದರೆ ನೀವೀಗ ಜಾಸ್ತಿ ಶಾಸ್ತ್ರದ ಮಾತನ್ನು ಉಪಯೋಗ ಮಾಡಬಾರದು. ಮುಖ್ಯ ಮಾತು ಅಂದರೆ ಆತ್ಮ ಅಭಿಮಾನಿ ಆಗುವುದಾಗಿದೆ. ಆತ್ಮ ಅಭಿಮಾನಿ ಆಗುವುದೇ ಮುಖ್ಯ ಮಾತಾಗಿದೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಈ ಶ್ರೀಮತವೇ ಮುಖ್ಯ ಆಗಿದೆ. ಉಳಿದಿದ್ದೆಲ್ಲ ವಿಸ್ತಾರವಾದ ಜ್ಞಾನದ ಮಾತಾಗಿದೆ. ಬೀಜ ಎಷ್ಟು ಸಣ್ಣದಾಗಿರುತ್ತದೆ, ಇನ್ನು ವೃಕ್ಷದ ವಿಸ್ತಾರ ಎಷ್ಟು ಜಾಸ್ತಿ ಇದೆ. ಬೀಜ ಬಹಳ ಸಣ್ಣದಾಗಿರುತ್ತದೆ, ವೃಕ್ಷ ಬಹಳಷ್ಟು ವಿಸ್ತಾರವಾಗಿದೆ. ಹೇಗೆ ಬೀಜದಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ, ಅದೇ ರೀತಿ ಬೀಜರೂಪ ಆದಂತಹ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ. ನಿಮ್ಮ ಬುದ್ಧಿಯಲ್ಲಿ ಬೀಜ ಮತ್ತು ವೃಕ್ಷದ ಜ್ಞಾನ ಧಾರಣೆ ಆಗಿದೆ. ನೀವೀಗ ಹೇಗೆ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರೋ ಆ ರೀತಿ ಬೇರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ವೃಕ್ಷದ ಆಯಸ್ಸನ್ನು ಬಹಳ ಉದ್ದವಾಗಿ ಬರೆದು ಬಿಟ್ಟಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಬೀಜ ಮತ್ತು ವೃಕ್ಷದ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಅಥವಾ ಈ ನಾಟಕ ಚಕ್ರದ ರಹಸ್ಯದ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ.
ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ. ಯಾರಾದರೂ ಹೊಸಬರು ಇಲ್ಲಿಗೆ ಬಂದರೆ ಪರಮಾತ್ಮ ತಂದೆ ಆ ಹೊಸ ಮಕ್ಕಳ ಸಮ್ಮುಖದಲ್ಲಿ ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಎಂದು ನಿಮಗೆ ಮಹಿಮೆಯನ್ನು ಮಾಡಿದರೆ ಆ ಹೊಸಬರಿಗೆ ಯಾವ ಮಾತು ಅರ್ಥ ಆಗುವುದಿಲ್ಲ. ಅವರು ಸ್ವಯಂವನ್ನು ಪರಮಾತ್ಮ ತಂದೆಯ ಮಗು ಎಂದು ತಿಳಿದುಕೊಂಡಿಲ್ಲ. ಏಕೆಂದರೆ ಇಲ್ಲಿ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಗುಪ್ತ ಆಗಿದ್ದಾರೆ ಅಂದ ಮೇಲೆ ಈ ಜ್ಞಾನ ಕೂಡ ಗುಪ್ತ ಆಗಿದೆ. ಪರಮಾತ್ಮ ತಂದೆ ನೀಡುತ್ತಿರುವಂತಹ ಆಸ್ತಿ ಕೂಡ ಗುಪ್ತ ಆಗಿದೆ. ಹೊಸಬರು ಯಾರಾದರೂ ಈ ಜ್ಞಾನವನ್ನು ಕೇಳಿದರೆ ಅವರು ಗೊಂದಲಕ್ಕೊಳಗಾಗುತ್ತಾರೆ. ಆದ್ದರಿಂದ 7 ದಿನ ಬಟ್ಟಿಯಲ್ಲಿ ಮಕ್ಕಳನ್ನು ಕೂರಿಸಲಾಗುತ್ತದೆ. ಹೇಗೆ ಲೌಕಿಕ ಜಗತ್ತಿನಲ್ಲಿ 7 ದಿನಕ್ಕೋಸ್ಕರ ಭಾಗವತದ ಕಥೆಯನ್ನು ನಡೆಸುತ್ತಾರೆ ಅಥವಾ ರಾಮಾಯಣದ ಕಥೆಯನ್ನು ನಡೆಸುತ್ತಾರೆ. ಅಂದರೆ 7 ದಿನದವರೆಗೂ ಭಾಗವತ ಮತ್ತು ರಾಮಾಯಣದ ಕಥೆಯನ್ನು ಓದಿ ಹೇಳುತ್ತಾರೆ. ವಾಸ್ತವದಲ್ಲಿ ಈ ಜ್ಞಾನ ಮಾರ್ಗದಲ್ಲಿ ಈ ಸಮಯದಲ್ಲಿ 7 ದಿನ ಬಟ್ಟಿಯಲ್ಲಿ ಮಕ್ಕಳನ್ನು ಕೂರಿಸಲಾಗುತ್ತದೆ. ಬುದ್ಧಿಯಲ್ಲಿ ಎಷ್ಟೆಲ್ಲಾ ಸಂಪೂರ್ಣ ಕೊಳಕಿದೆಯೋ ಆ ಕೊಳಕು ಸಮಾಪ್ತಿಯಾಗಬೇಕು ಎಂದು 7 ದಿನ ಬಟ್ಟಿಯಲ್ಲಿ ಕೂರಿಸಲಾಗುತ್ತದೆ ಮತ್ತು ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಲಿ ಎಂದು 7 ದಿನ ಬಟ್ಟಿಯಲ್ಲಿ ಕೂರಿಸಲಾಗುತ್ತದೆ. ಈ ಕಲಿಯುಗದಲ್ಲಿ ಈ ಸಮಯದಲ್ಲಿ ಎಲ್ಲರೂ ರೋಗಿಗಳಾಗಿದ್ದಾರೆ. ಸತ್ಯಯುಗದಲ್ಲಿ ರೋಗಿಗಳು ಇರುವುದಿಲ್ಲ. ಇದು ಅರ್ಧ ಕಲ್ಪದ ರೋಗ ಆಗಿದೆ. ಪಂಚವಿಕಾರದ ಬಹಳ ದೊಡ್ಡ ರೋಗ ಮಕ್ಕಳಿಗೆ ಹಿಡಿದುಕೊಂಡಿದೆ. ಅಂದರೆ ಪಂಚವಿಕಾರ ಅನ್ನುವ ದೊಡ್ಡ ಕಾಯಿಲೆ ಎಲ್ಲರಿಗೂ ಬಂದಿದೆ. ಸತ್ಯಯುಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿಗಳಾಗಿರುತ್ತಾರೆ. ಸತ್ಯಯುಗದಲ್ಲಿ ದೇವತೆಗಳಿಗೆ ಗೊತ್ತಿರುತ್ತದೆ ನಾವು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದು. ಶರೀರವನ್ನು ತ್ಯಾಗ ಮಾಡುವುದಕ್ಕಿಂತ ಮೊದಲೇ ದೇವತೆಗಳಿಗೆ ನಾವೀಗ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಅನ್ನುವ ಸಾಕ್ಷಾತ್ಕಾರ ಆಗುತ್ತದೆ. ಸತ್ಯಯುಗದಲ್ಲಿ ಎಂದು ಅಕಾಲ ಮೃತ್ಯು ಇರುವುದಿಲ್ಲ. ಈಗ ಪರಮಾತ್ಮ ತಂದೆ ಕಾಲದ ಮೇಲೆ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಕಾಲರ ಕಾಲ ಮಹಾಕಾಲ ಎಂದು ಕರೆಯುತ್ತೇವೆ. ಮಹಾಕಾಲನ ಮಂದಿರ ಕೂಡ ಇರುತ್ತದೆ. ಸಿಖ್ಖರು ಪುನಃ ಅಕಾಲ ಸಿಂಹಾಸನವನ್ನು ನಿರ್ಮಾಣ ಮಾಡುತ್ತಾರೆ. ವಾಸ್ತವದಲ್ಲಿ ಅಕಾಲ ಸಿಂಹಾಸನ ಅಂದರೆ ಈ ಭ್ರುಕುಟಿಯಾಗಿದೆ. ಈ ಭ್ರುಕುಟಿ ಅನ್ನುವ ಸಿಂಹಾಸನದಲ್ಲಿ ಆತ್ಮ ವಿರಾಜಮಾನ ಆಗಿರುತ್ತದೆ. ಈಗ ಆತ್ಮರಾದ ನೀವೆಲ್ಲರೂ ಅಕಾಲ ಸಿಂಹಾಸನ ಆದಂತಹ ಭ್ರುಕುಟಿಯಲ್ಲಿ ಕುಳಿತಿದ್ದೀರಾ. ಎಲ್ಲಾ ಆತ್ಮರು ಈ ಅಕಾಲ ಸಿಂಹಾಸನ ಅನ್ನುವ ಭ್ರುಕುಟಿಯಲ್ಲಿ ಕುಳಿತಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಸಿಂಹಾಸನ ಇಲ್ಲ. ಅಂದರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಪರಮಾತ್ಮ ತಂದೆ ಬಂದು ಈ ಬ್ರಹ್ಮನ ಸಿಂಹಾಸನವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ಸಿಂಹಾಸನದಲ್ಲಿ ಕುಳಿತು ಮಕ್ಕಳಾದ ನಿಮ್ಮನ್ನು ಸತ್ಯುಗದ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ರಾಜ್ಯ ಸಿಂಹಾಸನ ಹೇಗಿರುತ್ತದೆ ಎಂದು. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ವಿರಾಜಮಾನ ಆಗುವಂತಹ ರಾಜ್ಯ ಸಿಂಹಾಸನ ಎಷ್ಟು ಸುಂದರವಾಗಿರುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಸತ್ಯುಗದ ರಾಜ್ಯ ಸಿಂಹಾಸನದ ಬಗ್ಗೆ ಗಾಯನ ಕೂಡ ಇದೆ. ಪರಮಾತ್ಮ ಶಿವತಂದೆಗೆ ಬೋಲಾನಾಥ ಭಗವಂತ ಎಂದು ಏಕೆ ಕರೆಯಲಾಗುತ್ತದೆ ಎಂದು ನೀವು ವಿಚಾರವನ್ನು ಮಾಡಬೇಕು. ಪರಮಾತ್ಮ ಶಿವತಂದೆಗೆ ಮುಗ್ಧ ಭಗವಂತ ಎಂದು ಏಕೆ ಕರೆಯಲಾಗುತ್ತದೆ ಎಂದು ನೀವು ವಿಚಾರವನ್ನು ಮಾಡಬೇಕು. ಬೋಲಾನಾಥ ಭಗವಂತ ಎಂದು ಕರೆದಾಗ ನಿಮ್ಮ ಬುದ್ಧಿ ಮೇಲೆ ಹೋಗುತ್ತದೆ. ಮುಗ್ಧ ಪರಮಾತ್ಮ ತಂದೆ ಎಂದು ಕರೆದಾಗ ಬುದ್ಧಿ ಮೇಲೆ ಹೋಗುತ್ತದೆ. ಸಾಧು ಸಂತರು ಕೂಡ ಬೆರಳನ್ನು ಮೇಲೆ ಮಾಡಿ ಸೂಚನೆಯನ್ನು ನೀಡುತ್ತಾರೆ, ಮೇಲಿರುವಂತಹ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು. ಆದರೆ ಯಾರು ಯಥಾರ್ಥವಾಗಿ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಈಗ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಬಂದು ತಿಳಿಸುತ್ತಿದ್ದಾರೆ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಇದು ಪರಮಾತ್ಮ ತಂದೆ ನೀಡುವಂತಹ ಗ್ಯಾರಂಟಿ ಆಗಿದೆ. ಭಗವದ್ಗೀತೆಯಲ್ಲೂ ಕೂಡ ಈ ಮಾತನ್ನು ಬರೆಯಲಾಗಿದೆ. ಆದರೆ ನೀವು ಭಗವದ್ಗೀತೆಯ ಒಂದು ಉದಾಹರಣೆಯನ್ನು ಹೇಳಿದರೆ ಜಗತ್ತಿನ ಜನ 10 ಉದಾಹರಣೆಯನ್ನು ಹೇಳುತ್ತಾರೆ. ಆದ್ದರಿಂದ ನೀವು ಗೀತೆಯ ಉದಾಹರಣೆಯನ್ನು ನೀಡುವ ಅವಶ್ಯಕತೆ ಇಲ್ಲ. ಯಾರು ಶಾಸ್ತ್ರ ಮುಂತಾದದ್ದನ್ನು ಓದಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ, ನಾವು ಇವರ ಜೊತೆಗೆ ವಾದವನ್ನು ಮಾಡಿ ಜಗಳವನ್ನು ಮಾಡಬಹುದು ಎಂದು.
ಶಾಸ್ತ್ರವನ್ನು ಓದಿರುವಂತವರು ನಾವು ಇವರ ಜೊತೆಗೆ ಜಗಳವನ್ನು ಮಾಡಬಹುದು ಎಂದು ತಿಳಿದುಕೊಳ್ಳುತ್ತಾರೆ. ಮಕ್ಕಳಾದ ನೀವು ಈ ಶಾಸ್ತ್ರದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ, ಮಕ್ಕಳಾದ ನಿಮಗೆ ಈ ಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಶಾಸ್ತ್ರದ ಹೆಸರನ್ನು ಎಂದೂ ಕೂಡ ಹೇಳಬೇಡಿ. ಕೇವಲ ಭಗವಂತ ತಂದೆ ಈ ರೀತಿ ತಿಳಿಸುತ್ತಿದ್ದಾರೆ ಎಂದು ಹೇಳಬೇಕು. ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಭಗವಂತ ತಂದೆ ತಿಳಿಸುತ್ತಿದ್ದಾರೆ ಎಂದು ನೀವು ಹೇಳಬೇಕು. ಆ ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ. ಪತಿತ ಪಾವನ ಸೀತಾರಾಮ್ ಎಂದು ಗಾಯನ ಕೂಡ ಇದೆ. ಸನ್ಯಾಸಿಗಳು ಎಲ್ಲಾ ಕಡೆ ಪತಿತ ಪಾವನ ಸೀತಾರಾಮ್ ಎಂದು ಕೂಗುತ್ತಿರುತ್ತಾರೆ. ಈ ರೀತಿ ಜಗತ್ತಿನಲ್ಲಿ ಅನೇಕ ಮತಾಂತರ ಇದೆ. ಈ ಗೀತೆ ಎಷ್ಟೊಂದು ಸುಂದರವಾಗಿದೆ. ಎದ್ದೇಳಿ ಪ್ರೇಮಿಕೆಯರೇ ಎದ್ದೇಳಿ ಅನ್ನುವ ಗೀತೆ ಎಷ್ಟೊಂದು ಸುಂದರ ಆಗಿದೆ. ನಾಟಕದ ಪ್ಲಾನ್ನ ಅನುಸಾರ ಪ್ರತಿ ಕಲ್ಪದಲ್ಲೂ ಇಂತಹ ಗೀತೆಗಳನ್ನು ರಚನೆ ಮಾಡಲಾಗುತ್ತದೆ. ಮಕ್ಕಳಾದ ನಿಮಗೋಸ್ಕರ ಈ ಎಲ್ಲಾ ಗೀತೆಗಳು ರಚಿಸಲ್ಪಟ್ಟಿದೆ. ಇಂತಿಂತಹ ಬಹಳ ಒಳ್ಳೆಯ ಗೀತೆಗಳಿದೆ. ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು ಅನ್ನುವ ಗೀತೆ ಕೂಡ ಇದೆ. ಪ್ರಭು ಎಂದು ಶ್ರೀಕೃಷ್ಣನಿಗೆ ಕರೆಯುತ್ತಾರೇನು? ಪ್ರಭು ಎಂದು ಶ್ರೀಕೃಷ್ಣನಿಗೆ ಕರೆಯಲು ಸಾಧ್ಯ ಇಲ್ಲ. ಪ್ರಭು ಅಥವಾ ಈಶ್ವರ ಎಂದು ನಿರಾಕಾರ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಇಲ್ಲಿ ಮಕ್ಕಳಾದ ನೀವು ಹೇಳುತ್ತೀರಾ, ಬಾಬಾ ಪರಂಪಿತ ಪರಮಾತ್ಮ ತಂದೆ ಆಗಿದ್ದಾರೆ ಎಂದು. ಪರಂಪಿತ ಪರಮಾತ್ಮ ಎಂದು ಕರೆಯುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ತಾನೆ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ವಿಸ್ತಾರಕ್ಕೆ ಹೋಗಿದ್ದಾರೆ. ಇಲ್ಲಿ ಈ ಜ್ಞಾನದ ಮಾತು ಸಂಪೂರ್ಣ ಸಹಜವಾದ ಮಾತಾಗಿದೆ. ಇಲ್ಲಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ತಂದೆ ಅಂದರೆ ಪರಮಾತ್ಮ ಆಗಿದ್ದಾರೆ. ಅಲ್ಫ್ ಅಂದರೆ ಅಲ್ಲಾಹ, ಬೇ ಅಂದರೆ ರಾಜ್ಯ ಭಾಗ್ಯ ಆಸ್ತಿಯಾಗಿದೆ. ಇದು ಎಷ್ಟೊಂದು ಸಹಜ ಮಾತಾಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು. ಈ ಲಕ್ಷ್ಮೀನಾರಾಯಣರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಕೂಡ ಈ ರೀತಿ ಸಂಪೂರ್ಣರಾಗುತ್ತೀರಾ. ಎಷ್ಟು ಜಾಸ್ತಿ ಸಮಯ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಮತ್ತು ಯಾರು ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನಾವು ಎಂತಹ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು ನಿಮಗೂ ಕೂಡ ಅರ್ಥ ಆಗುತ್ತದೆ ತಾನೆ. ನಾನು ಬಹಳ ಕಡಿಮೆ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಎಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತದೆಯೋ ಅಥವಾ ಇಲ್ಲವೋ? ವಿದ್ಯಾರ್ಥಿಗಳಿಗೆ ನಾನು ಕಡಿಮೆ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಎಂದು ಅರ್ಥ ಆಗುತ್ತದೆ. ಯಾರು ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡುವುದಿಲ್ಲವೋ ಅವರು ಶಾಲೆಯಲ್ಲಿ ಹಿಂದೆ ಕುಳಿತಿರುತ್ತಾರೆ. ಅಂತಹ ವಿದ್ಯಾರ್ಥಿಗಳು ಅವಶ್ಯವಾಗಿ ಫೇಲ್ ಆಗುತ್ತಾರೆ. ಸ್ವಯಂ ಅನ್ನು ರಿಫ್ರೆಶ್ ಮಾಡಿಕೊಳ್ಳುವುದಕ್ಕೋಸ್ಕರ ಬಹಳ ಒಳ್ಳೆಯ ಗೀತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಆ ಗೀತೆಗಳನ್ನು ನೀವು ಕೇಳಬೇಕು. ಇಂತಿಂತಹ ಗೀತೆಗಳನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಈ ಗೀತೆಯ ಮೂಲಕ ನೀವು ಯಾರಿಗೆ ಬೇಕಾದರೂ ಜ್ಞಾನವನ್ನು ತಿಳಿಸಬಹುದು. ನಮ್ಮ ಮೇಲೆ ಹೇಗೆ ಮಾಯೆಯ ನೆರಳು ಬೀಳುತ್ತದೆ ಅನ್ನುವುದನ್ನು ಗೀತೆಯ ಮೂಲಕ ನೀವು ಅನ್ಯರಿಗೆ ತಿಳಿಸಬಹುದು. ಶಾಸ್ತ್ರದಲ್ಲಿ ಇಂತಹ ಜ್ಞಾನದ ಮಾತು ಇಲ್ಲ. ಕಲ್ಪದ ಆಯಸ್ಸು 5000 ವರ್ಷ ಆಗಿದೆ ಅನ್ನುವ ಮಾತು ಶಾಸ್ತ್ರದಲ್ಲಿ ಇಲ್ಲ. ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿಯ ಸಮಯ ಅರ್ಧ ಸಮಯದವರೆಗೂ ಇರುತ್ತದೆ ತಾನೆ. ಬ್ರಹ್ಮನ ಹಗಲು ಅರ್ಧ ಸಮಯ ಇರುತ್ತದೆ, ಬ್ರಹ್ಮನ ರಾತ್ರಿ ಅರ್ಧ ಸಮಯ ಇರುತ್ತದೆ. ಈ ಗೀತೆಯನ್ನು ಕೂಡ ಯಾರೂ ನಿರ್ಮಾಣ ಮಾಡಿಸಿದ್ದಾರೆ. ಎದ್ದೇಳಿ ಪ್ರೇಮಿಕೆಯರೇ ಎದ್ದೇಳಿ ಅನ್ನುವ ಗೀತೆಯನ್ನು ಯಾರೂ ನಿರ್ಮಾಣ ಮಾಡಿಸಿದ್ದಾರೆ. ಪರಮಾತ್ಮ ತಂದೆ ಬುದ್ಧಿವಂತರಿಗೂ ಕೂಡ ಬುದ್ಧಿವಂತ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಯಾರಿಗೋ ಈ ಗೀತೆಯನ್ನು ನಿರ್ಮಾಣ ಮಾಡುವಂತಹ ಬುದ್ಧಿಯನ್ನು ನೀಡಿರಬೇಕು. ನಂತರ ಅವರ ಬುದ್ಧಿಯಲ್ಲಿ ಈ ಗೀತೆಯನ್ನು ನಿರ್ಮಾಣ ಮಾಡುವಂತಹ ವಿಚಾರ ಬಂದಿರಬೇಕು. ನಂತರ ಅವರು ಕುಳಿತು ಈ ಗೀತೆಯನ್ನು ನಿರ್ಮಾಣ ಮಾಡಿರಬೇಕು. ಈ ಗೀತೆಗಳನ್ನು ಕೇಳುತ್ತಾ ನಿಮ್ಮಲ್ಲಿ ಎಷ್ಟೋ ಜನ ಮಕ್ಕಳು ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು. ಒಂದು ಇಂತಹ ದಿನ ಬರುತ್ತದೆ, ಆ ಸಮಯದಲ್ಲಿ ಈ ಜ್ಞಾನದ ಗೀತೆಯನ್ನು ಹಾಡುವಂತವರು ಸ್ವಯಂ ನಿಮ್ಮ ಬಳಿ ಬರುತ್ತಾರೆ. ಇಂತಹ ದಿನ ಕೂಡ ಬರುತ್ತದೆ. ಜ್ಞಾನದ ಗೀತೆಯನ್ನು ಹಾಡುವುದಕ್ಕೋಸ್ಕರ ಗೀತೆಯನ್ನು ಹಾಡುವಂತವರು ಸ್ವಯಂ ನಿಮ್ಮ ಬಳಿ ಬರುತ್ತಾರೆ. ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಎಂತೆಂತಹ ಗೀತೆಯನ್ನು ಅವರು ಹಾಡುತ್ತಾರೆ ಅಂದರೆ, ಅವರು ಪರಮಾತ್ಮ ತಂದೆಯ ಮಹಿಮೆಯ ಗೀತೆಯನ್ನು ಎಷ್ಟು ಚೆನ್ನಾಗಿ ಹಾಡುತ್ತಾರೆ ಅಂದರೆ, ಆ ಗೀತೆಯ ಮೂಲಕ ಎಲ್ಲರಿಗೂ ಗಾಯ ಆಗುತ್ತದೆ. ಅಂದರೆ ಆ ಗೀತೆ ಎಲ್ಲರ ಮನಸ್ಸಿಗೂ ನಾಟುತ್ತದೆ. ಅನ್ಯರ ಮನಸ್ಸನ್ನೇ ಆ ಗೀತೆ ಪರಿವರ್ತನೆ ಮಾಡುತ್ತದೆ. ಅಂತಂತಹ ಗೀತೆಯನ್ನು ಹಾಡುವಂತಹ ಮಕ್ಕಳು ಇಲ್ಲಿಗೆ ಒಂದು ದಿನ ಬರುತ್ತಾರೆ.
ಗೀತೆಯನ್ನು ಹಾಡುವಾಗ ಟ್ಯೂನ್ ಕೂಡ ಎಲ್ಲದಕ್ಕೂ ಆಧಾರ ಆಗಿರುತ್ತದೆ. ಅಂದರೆ ಹಾಡುವವರ ಧ್ವನಿ ಮತ್ತು ಸಂಗೀತ ಎಲ್ಲದಕ್ಕೂ ಆಧಾರ ಆಗಿರುತ್ತದೆ. ಸಂಗೀತದ ವಿದ್ಯೆಯ ಹೆಸರು ಕೂಡ ಬಹಳಷ್ಟು ಪ್ರಸಿದ್ಧ ಆಗಿದೆ. ಅಂದರೆ ಗಾಯನದ ವಿದ್ಯೆಯ ಹೆಸರು ಕೂಡ ಬಹಳಷ್ಟು ಪ್ರಸಿದ್ಧ ಆಗಿದೆ. ಆದರೆ ಈಗ ಅಂತಹ ಹಾಡನ್ನು ಹಾಡುವಂತಹ ಯಾವ ಆತ್ಮರು ನಿಮ್ಮ ಬಳಿ ಇಲ್ಲ. ಕೇವಲ ಒಂದು ಗೀತೆಯನ್ನು ಪರಮಾತ್ಮ ತಂದೆ ನಿರ್ಮಾಣ ಮಾಡಿಸಿದ್ದರು. ಎಷ್ಟೊಂದು ಮಧುರ, ಎಷ್ಟೊಂದು ಪ್ರಿಯ ಶಿವ ಬೋಲಾ ಭಗವಾನ್ ಆಗಿದ್ದಾರೆ ಎಂದು. ಪರಮಾತ್ಮ ತಂದೆ ಬಹಳಷ್ಟು ಮಧುರ ಆಗಿದ್ದಾರೆ. ಪರಮಾತ್ಮ ತಂದೆ ಅತಿ ಪ್ರಿಯ ಆಗಿದ್ದಾರೆ. ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ದೇವತೆಗಳು ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಚಿತ್ರದಲ್ಲಿ ರಾಮ ಶಿವಲಿಂಗುವಿನ ಮುಂದೆ ಕುಳಿತು ಪೂಜೆಯನ್ನು ಮಾಡುವುದನ್ನು ತೋರಿಸಿದ್ದಾರೆ. ಶಿವಲಿಂಗುವಿನ ಸಮ್ಮುಖದಲ್ಲಿ ರಾಮ ಕುಳಿತು ರಾಮ ಶಿವಲಿಂಗುವನ್ನು ಪೂಜೆ ಮಾಡುತ್ತಿದ್ದಾರೆ. ಆದರೆ ಇದು ತಪ್ಪು ಚಿತ್ರ ಆಗಿದೆ. ದೇವತೆಗಳು ಎಂದೂ ಯಾರನ್ನೂ ನೆನಪು ಮಾಡುವುದಿಲ್ಲ. ಮನುಷ್ಯರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಮನುಷ್ಯರು ದೇವತೆಗಳನ್ನು ನೆನಪು ಮಾಡುತ್ತಾರೆ. ನೀವೀಗ ಮನುಷ್ಯರಿಂದ ದೇವತೆಗಳಾಗುತ್ತೀರಾ. ದೇವತೆಗಳಿಗೂ ಮತ್ತು ಮನುಷ್ಯರಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಸತ್ಯುಗದ ದೇವತೆಗಳೇ ಪುನಃ ಮನುಷ್ಯರಾಗುತ್ತಾರೆ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ನಾವು ಸತ್ಯವಾಗಿಯೂ ದೇವತೆಗಳಾಗುತ್ತೇವೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ. ಹೊಸ ಜಗತ್ತಿನಲ್ಲಿ ನಾವೇ ದೇವತೆಗಳು ಎಂದು ಹೇಳಿಸಿಕೊಳ್ಳುತ್ತೇವೆ. ಈಗ ನೀವೆಲ್ಲರೂ ಆಶ್ಚರ್ಯವನ್ನು ಪಡುತ್ತೀರಾ. ಈ ಬ್ರಹ್ಮ ತಂದೆ ಸ್ವಯಂ ಈ ಜನ್ಮದಲ್ಲಿ ಮೊದಲು ಪೂಜಾರಿಯಾಗಿದ್ದರು. ಶ್ರೀನಾರಾಯಣನ ಮಹಿಮೆಯನ್ನು ಗಾಯನ ಮಾಡುತ್ತಿದ್ದರು. ನಾರಾಯಣನ ಬಗ್ಗೆ ಬ್ರಹ್ಮ ತಂದೆಗೆ ಬಹಳಷ್ಟು ಪ್ರೀತಿ ಇತ್ತು. ಈಗ ಬ್ರಹ್ಮ ತಂದೆಗೆ ಆಶ್ಚರ್ಯ ಆಗುತ್ತದೆ, ನಾನೀಗ ಪುನಃ ಈ ರೀತಿ ನಾರಾಯಣ ಆಗುತ್ತಿದ್ದೇನೆ ಎಂದು. ಅಂದ ಮೇಲೆ ಈಗ ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶೆ ಇರಬೇಕು. ನೀವೆಲ್ಲರೂ ಅಹಿಂಸಕ ಯೋಧರಾಗಿದ್ದೀರಾ. ನೀವು ಗುಪ್ತ ಯೋಧರಾಗಿದ್ದೀರಾ. ಸತ್ಯವಾಗಿಯೂ ನೀವು ಡಬ್ಬಲ್ ಅಹಿಂಸಕರಾಗಿದ್ದೀರಾ. ನೀವೀಗ ಕಾಮ ವಿಕಾರಕ್ಕೂ ವಶ ಆಗುವುದಿಲ್ಲ ಮತ್ತು ಸ್ಥೂಲ ಯುದ್ಧವನ್ನೂ ಕೂಡ ಮಾಡುವುದಿಲ್ಲ. ಕಾಮ ವಿಕಾರವೇ ಬೇರೆ ಆಗಿದೆ, ಕ್ರೋಧವೇ ಬೇರೆ ಆಗಿದೆ. ನೀವೀಗ ಡಬ್ಬಲ್ ಅಹಿಂಸಕರಾಗಿದ್ದೀರಾ. ನೀವೆಲ್ಲರೂ ಗುಪ್ತ ಸೇನೆಯಲ್ಲಿರುವಂತಹ ಯೋಧರಾಗಿದ್ದೀರಾ, ಅಹಿಂಸಕ ಯೋಧರಾಗಿದ್ದೀರಾ. ಸೇನೆ ಅನ್ನುವ ಶಬ್ದವನ್ನು ಕೇಳಿ. ಶಾಸ್ತ್ರದಲ್ಲಿ ಅವರು ಬಹಳ ದೊಡ್ಡ ಸೇನೆಯನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಮಹಾಭಾರತದ ಯುದ್ಧದಲ್ಲಿ ಅನೇಕ ಪುರುಷರ ಹೆಸರನ್ನು ತೋರಿಸುತ್ತಾರೆ. ಮಹಾಭಾರತದ ಯುದ್ಧದಲ್ಲಿ ಸ್ತ್ರೀಯರ ಹೆಸರನ್ನು ತೋರಿಸುವುದಿಲ್ಲ. ವಾಸ್ತವದಲ್ಲಿ ನೀವೆಲ್ಲರೂ ಶಿವಶಕ್ತಿಯರಾಗಿದ್ದೀರಾ. ಇಲ್ಲಿ ಸ್ತ್ರೀಯರ ಸಂಖ್ಯೆ ಜಾಸ್ತಿ ಇರುವ ಕಾರಣ ಶಿವಶಕ್ತಿ ಸೇನೆ ಎಂದು ಕರೆಯಲಾಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಈಗ ಮಕ್ಕಳಾದ ನೀವು ನವಯುಗವನ್ನು ನೆನಪು ಮಾಡುತ್ತೀರಾ. ಜಗತ್ತಿನಲ್ಲಿ ಬೇರೆ ಯಾರಿಗೂ ನವಯುಗದ ಬಗ್ಗೆ ಗೊತ್ತಿಲ್ಲ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ 40,000 ವರ್ಷದ ನಂತರ ನವಯುಗ ಬರುತ್ತದೆ ಎಂದು. ಸತ್ಯುಗ ನವಯುಗ ಆಗಿದೆ ಅನ್ನುವ ಮಾತು ಬಹಳಷ್ಟು ಸ್ಪಷ್ಟವಾಗಿದೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಿದ್ದಾರೆ. ಇಂತಿಂತಹ ಒಳ್ಳೆಯ ಗೀತೆಯನ್ನು ಕೇಳಿ ಅನೇಕರು ರಿಫ್ರೆಶ್ ಆಗುತ್ತಾರೆ. ಇಂತಿಂತಹ ಒಳ್ಳೆಯ ಗೀತೆಯನ್ನು ಕೇಳಿ ಯಾರು ರಿಫ್ರೆಶ್ ಆಗುತ್ತಾರೋ ಅವರು ಪುನಃ ಅನ್ಯರಿಗೆ ಈ ಗೀತೆಯ ಬಗ್ಗೆ ಜ್ಞಾನವನ್ನು ತಿಳಿಸುತ್ತಾರೆ. ಗೀತೆಯ ಮೂಲಕ ಜ್ಞಾನವನ್ನು ತಿಳಿಸುವುದೂ ಕೂಡ ಒಂದು ಯುಕ್ತಿಯಾಗಿದೆ. ನೀವು ಈ ಗೀತೆಯ ಅರ್ಥವನ್ನು ಯಾರಿಗೆ ಬೇಕಾದರೂ ತಿಳಿಸಬಹುದು. ನೀವು ಕೇವಲ ಗೀತೆಯ ಅರ್ಥವನ್ನು ತಿಳಿಸಿದರೆ ಸಾಕು. ಬಹಳ ಒಳ್ಳೊಳ್ಳೆಯ ಗೀತೆಗಳಿದೆ. ಸ್ವಯಂ ಅನ್ನು ರಿಫ್ರೆಶ್ ಮಾಡಿಕೊಳ್ಳುವುದಕ್ಕೋಸ್ಕರ ಬಹಳ ಒಳ್ಳೆಯ ಗೀತೆ ಇದೆ. ಈ ಗೀತೆಗಳು ಕೂಡ ನಮ್ಮನ್ನು ನಾವು ರಿಫ್ರೆಶ್ ಮಾಡಿಕೊಳ್ಳಲು ಬಹಳಷ್ಟು ಸಹಾಯವನ್ನು ಮಾಡುತ್ತದೆ. ಗೀತೆಯ ಅರ್ಥವನ್ನು ನೀವೀಗ ನಿಮ್ಮ ಬಾಯಿಂದ ಅನ್ಯರ ಸಮ್ಮುಖದಲ್ಲಿ ಹೇಳಬೇಕು. ಯಾವಾಗ ಗೀತೆಯ ಅರ್ಥವನ್ನು ಅನ್ಯರ ಸಮ್ಮುಖದಲ್ಲಿ ಹೇಳುತ್ತೀರೋ ಆಗ ಜ್ಞಾನವನ್ನು ಹೇಳುವಂತಹ ಅಭ್ಯಾಸ ನಿಮಗೆ ಆಗುತ್ತದೆ. ಅಂದರೆ ಜ್ಞಾನವನ್ನು ಹೇಳಲು ಬಾಯನ್ನು ತೆರೆಯಲು ಸಾಧ್ಯ ಆಗುತ್ತದೆ ಮತ್ತು ಜ್ಞಾನವನ್ನು ಹೇಳಿದಾಗ ನಿಮಗೆ ಖುಷಿಯಾಗುತ್ತದೆ. ಇನ್ನು ಯಾರು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅಂತವರಿಗೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಮನೆಯಲ್ಲೇ ಕುಳಿತು ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾ ಇರಿ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕೇವಲ ಈ ಒಂದು ಮಂತ್ರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ. ಹಿಂದಿನ ಕಾಲದಲ್ಲಿ ಪತಿ ತಮ್ಮ ಪತ್ನಿಗೆ ಹೇಳುತ್ತಿದ್ದರು,
ಭಗವಂತನನ್ನು ನೀವು ಮನೆಯಲ್ಲೇ ನೆನಪು ಮಾಡಬಹುದು. ಪುನಃ ನೀವು ಮಂದಿರಕ್ಕೆ ಹೋಗಿ ಅಲೆದಾಡುವ ಅವಶ್ಯಕತೆ ಏನಿದೆ ಎಂದು ನಾವು ನಿಮಗೋಸ್ಕರ ಮನೆಯಲ್ಲೇ ಭಗವಂತ ತಂದೆಯ ಮೂರ್ತಿಯನ್ನು ನಿರ್ಮಾಣ ಮಾಡಿಸಿಕೊಡುತ್ತೇವೆ. ನೀವು ಇಲ್ಲೇ ಕುಳಿತು ಭಗವಂತ ತಂದೆಯನ್ನು ನೆನಪು ಮಾಡಿ ಎಂದು ಪತಿ ಪತ್ನಿಗೆ ಹೇಳುತ್ತಿದ್ದರು. ನೀವು ಹೊರಗಡೆ ಪರಮಾತ್ಮ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಹೋಗಿ ಏಕೆ ಪೆಟ್ಟನ್ನು ತಿನ್ನುತ್ತೀರಾ ಎಂದು ಪತಿ ಪತ್ನಿಯನ್ನು ಕೇಳುತ್ತಿದ್ದರು. ಜಗತ್ತಿನಲ್ಲಿ ಇಂತಹ ಅನೇಕ ಪುರುಷರಿದ್ದಾರೆ. ಅವರು ಸ್ತ್ರೀಯರಿಗೆ ಹೊರಗಡೆ ಹೋಗಲು ಬಿಡುವುದಿಲ್ಲ. ಮಾತಂತೂ ಒಂದೇ ಆಗಿದೆ ತಾನೆ. ಮನೆಯಲ್ಲಿ ಆದರೂ ಪೂಜೆಯನ್ನು ಮಾಡಬೇಕು, ಮಂದಿರಕ್ಕೆ ಹೋದರೂ ಪೂಜೆಯನ್ನೇ ಮಾಡಬೇಕು. ಮನೆಯಲ್ಲೂ ಕೂಡ ಅದೇ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಮಂದಿರಕ್ಕೆ ಹೋದರೂ ಅದೇ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಇನ್ನು ಒಮ್ಮೆ ಆ ಪರಮಾತ್ಮ ತಂದೆಯ ಚಿತ್ರವನ್ನು ನೋಡಿದ ನಂತರ ಪುನಃ ನಾವು ಚಿತ್ರ ಇಲ್ಲದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು. ಶ್ರೀಕೃಷ್ಣನ ಚಿತ್ರ ಅಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಶ್ರೀಕೃಷ್ಣನ ಚಿತ್ರವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ದಾರೆ. ನವಿಲಿನ ಗರಿಯನ್ನು ಧರಿಸಿರುವಂತಹ ಶ್ರೀಕೃಷ್ಣನ ಚಿತ್ರವನ್ನು ಎಲ್ಲರೂ ನೋಡಿದ್ದಾರೆ. ಅಂದರೆ ಮೋರ ಮುಕುಟಧಾರಿಯಾದಂತಹ ಶ್ರೀಕೃಷ್ಣನ ಚಿತ್ರವನ್ನು ಎಲ್ಲರೂ ನೋಡಿದ್ದಾರೆ. ಮಕ್ಕಳಾದ ನೀವು ಕೂಡ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ. ಸತ್ಯಯುಗದಲ್ಲಿ ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತಿನ ಸಾಕ್ಷಾತ್ಕಾರ ನಿಮಗೆ ಆಗಿದೆ. ಆದರೆ ಸತ್ಯಯುಗದಲ್ಲಿ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಂಡಾಗ ಆ ಶ್ರೀಕೃಷ್ಣನ ಫೋಟೋವನ್ನು ನೀವು ಸಾಕ್ಷಾತ್ಕಾರದಲ್ಲಿ ತೆಗೆಯಲು ಸಾಧ್ಯ ಇದೇನು? ಸಾಕ್ಷಾತ್ಕಾರದಲ್ಲಿ ಸತ್ಯಯುಗದ ಶ್ರೀಕೃಷ್ಣನನ್ನು ನೋಡಿದಾಗ ಶ್ರೀಕೃಷ್ಣನ ಆ ಫೋಟೋವನ್ನು ತೆಗೆಯಲು ಸಾಧ್ಯ ಇಲ್ಲ. ಕರೆಕ್ಟ್ ಆದ ಅದೇ ಸ್ವರೂಪದ ಶ್ರೀಕೃಷ್ಣನ ಚಿತ್ರವನ್ನು ಯಾರೂ ಬರೆಯಲು ಸಾಧ್ಯ ಇಲ್ಲ. ದಿವ್ಯ ದೃಷ್ಟಿಯ ಮೂಲಕ ಕೇವಲ ನೀವು ಶ್ರೀಕೃಷ್ಣನನ್ನು ನೋಡಬಹುದು. ಆದರೆ ಅದೇ ಸ್ವರೂಪದ ಶ್ರೀಕೃಷ್ಣನ ಚಿತ್ರವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಇನ್ನು ಕೃಷ್ಣನ ಚಿತ್ರವನ್ನು ನೋಡಿ ಕೃಷ್ಣನ ಬಗ್ಗೆ ವರ್ಣನೆಯನ್ನು ಮಾಡಬಹುದು. ಆದರೆ ಸಾಕ್ಷಾತ್ಕಾರದಲ್ಲಿ ಏನು ಶ್ರೀಕೃಷ್ಣನ ಚಿತ್ರವನ್ನು ನೋಡಿರುತ್ತಾರೋ ಅದೇ ಸ್ವರೂಪದ ಪೇಂಟ್ ಅನ್ನು ಮಾಡಲು ಸಾಧ್ಯ ಇಲ್ಲ. ಬಲೆ ಬುದ್ಧಿವಂತ ಪೇಂಟರ್ಗಳಾಗಿರಬಹುದು, ಬಹಳ ಒಳ್ಳೆಯ ಚಿತ್ರಕಾರರಾಗಿರಬಹುದು. ಸಾಕ್ಷಾತ್ಕಾರ ಆದ ನಂತರ ಅದೇ ಸ್ವರೂಪದ ಅಕ್ಯುರೇಟ್ ಆದ ಚಿತ್ರವನ್ನು ನಿರ್ಮಾಣ ಮಾಡಲು ಅವರಿಗೆ ಸಾಧ್ಯ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನೀವೀಗ ಯಾರ ಜೊತೆಗೂ ಜಾಸ್ತಿ ವಾದವನ್ನು ಮಾಡಬಾರದು. ನೀವು ಎಲ್ಲರಿಗೂ ತಿಳಿಸಬೇಕು, ನಿಮ್ಮನ್ನು ಪಾವನರನ್ನಾಗಿ ಮಾಡುವುದೇ ನಮ್ಮ ಕರ್ತವ್ಯ ಆಗಿದೆ. ಮತ್ತು ನೀವು ಶಾಂತಿಯನ್ನು ಬೇಡುತ್ತೀರಾ. ನಿಮಗೆ ಶಾಂತಿ ಬೇಕು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ. ಪವಿತ್ರ ಆತ್ಮರು ಈ ಕಲಿಯುಗದಲ್ಲಿ ಇರಲು ಸಾಧ್ಯ ಇಲ್ಲ. ಪವಿತ್ರ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ. ಆತ್ಮವನ್ನು ಪಾವನ ಮಾಡುವಂತಹ ಶಕ್ತಿ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮ್ಮನ್ನು ಪಾವನ ಮಾಡಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಈ ಸಂಪೂರ್ಣ ಸೃಷ್ಟಿಯೇ ನಾಟಕದ ಸ್ಟೇಜ್ ಆಗಿದೆ. ಈ ನಾಟಕದ ಸ್ಟೇಜ್ನ ಮೇಲೆ ನಾಟಕ ನಡೆಯುತ್ತಿರುತ್ತದೆ. ಈ ಸಮಯದಲ್ಲಿ ಸಂಪೂರ್ಣ ಸೃಷ್ಟಿಯಲ್ಲಿ ರಾವಣನ ರಾಜ್ಯ ಇದೆ. ಸಂಪೂರ್ಣ ಸೃಷ್ಟಿ ಸಮುದ್ರದ ಮೇಲೆ ನಿಂತಿದೆ. ಈ ಸಂಪೂರ್ಣ ಜಗತ್ತೇ ಬೇಹದ್ದಿನ ಒಂದು ದ್ವೀಪ ಆಗಿದೆ. ಜಗತ್ತಿನಲ್ಲಿ ಹದ್ದಿನ ದ್ವೀಪವನ್ನು ನಾವು ನೋಡುತ್ತೇವೆ. ಇದು ಬೇಹದ್ದಿನ ಮಾತಾಗಿದೆ. ಈ ಸಂಪೂರ್ಣ ಸೃಷ್ಟಿಯ ಮೇಲೆ ಅರ್ಧ ಕಲ್ಪದವರೆಗೂ ದೈವಿ ರಾಜ್ಯ ಇತ್ತು. ನಂತರ ಅರ್ಧ ಕಲ್ಪದವರೆಗೂ ಅಸುರಿ ರಾಜ್ಯ ಇರುತ್ತದೆ. ಹಾಗೆ ನೋಡಿದರೆ ಎಲ್ಲಾ ಖಂಡಗಳು ಸಪರೇಟ್ ಆಗಿದೆ. ಇದು ಸಂಪೂರ್ಣ ಬೇಹದ್ದಿನ ಮಾತಾಗಿದೆ. ನಿಮಗೆ ಗೊತ್ತಿದೆ, ಗಂಗಾ ನದಿ ಮತ್ತು ಯಮುನಾ ನದಿಯ ಮಧುರ ನೀರಿನ ದಡದಲ್ಲಿ ನಾವು ನಿವಾಸವನ್ನು ಮಾಡುತ್ತೇವೆ. ಸತ್ಯುಗದ ದೇವತೆಗಳು ಗಂಗಾ ನದಿ ಮತ್ತು ಯಮುನಾ ನದಿಯ ದಡದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಸತ್ಯುಗದಲ್ಲಿ ನೀವು ಸಮುದ್ರ ತೀರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಜಗತ್ತಿನ ಜನ ದ್ವಾರಿಕೆಯ ಬಗ್ಗೆ ಹೇಳುತ್ತಾರೆ. ದ್ವಾರಿಕೆ ಸಮುದ್ರದ ಮಧ್ಯದಲ್ಲಿ ಇತ್ತು ಎಂದು. ಸಮುದ್ರದ ಮಧ್ಯದಲ್ಲಿ ದ್ವಾರಿಕೆ ಇರಲು ಸಾಧ್ಯ ಇಲ್ಲ. ದ್ವಾರಿಕೆ ಅಂದರೆ ಬೇರೆ ಯಾವುದೋ ಒಂದು ನಗರ ಅಲ್ಲ. ಈಗ ಮಕ್ಕಳಾದ ನೀವು ಈ ಎಲ್ಲಾ ಮಾತಿನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ. ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಈ ಸಂದೇಶಿ ದಾದಿ ಮತ್ತು ಗುಲ್ಸಾರ್ ದಾದಿ ಬಹಳಷ್ಟು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದರು. ಅಂದರೆ ಯಜ್ಞದ ಆದಿಯ ಸಮಯದಲ್ಲಿ ಗುಲ್ಸಾರ್ ದಾದಿಗೆ ಮತ್ತು ಸಂದೇಶಿ ದಾದಿಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತಿತ್ತು. ಗುಲ್ಸಾರ್ ದಾದಿ ಮತ್ತು ಸಂದೇಶಿ ದಾದಿ ಬಹಳ ದೊಡ್ಡ ಪಾತ್ರವನ್ನು ಅಭಿನಯ ಮಾಡಿದ್ದಾರೆ. ಏಕೆಂದರೆ ಬಟ್ಟಿಯಲ್ಲಿ ಮಕ್ಕಳನ್ನು ಖುಷಿಪಡಿಸಬೇಕಿತ್ತು. ಅಂದ ಮೇಲೆ ಸಾಕ್ಷಾತ್ಕಾರದ ಮೂಲಕ ಇವರು ಮಕ್ಕಳನ್ನು ಬಹಳಷ್ಟು ಖುಷಿಪಡಿಸುತ್ತಿದ್ದರು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪುನಃ ಅಂತ್ಯದಲ್ಲಿ ಪರಮಾತ್ಮ ತಂದೆ ಸಾಕ್ಷಾತ್ಕಾರದ ಮೂಲಕ ಮಕ್ಕಳನ್ನು ಖುಷಿಪಡಿಸುತ್ತಾರೆ.
ಆ ಅಂತಿಮ ಸಮಯದ ಸಾಕ್ಷಾತ್ಕಾರದ ಪಾತ್ರವೇ ಬೇರೆ ಆಗಿರುತ್ತದೆ. ಗೀತೆಯಲ್ಲೂ ಕೂಡ ಇದೆ ತಾನೆ, ನಾವು ಏನನ್ನು ನೋಡಿದೆವೋ ಅದನ್ನು ನೀವು ನೋಡಿಲ್ಲ ಎಂದು. ಆದಿಯ ಸಮಯದ ಆ ಪಾತ್ರವೇ ಬೇರೆ ಆಗಿತ್ತು. ಆದ್ದರಿಂದ ಒಂದು ಗೀತೆ ಕೂಡ ಇದೆ, ನಾವು ಏನನ್ನು ನೋಡಿದ್ದೇವೋ ಅದನ್ನು ನೀವು ನೋಡಿಲ್ಲ ಎಂದು. ನೀವು ಬೇಗ ಬೇಗ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ. ಹೇಗೆ ಪರೀಕ್ಷಾ ದಿನ ಸಮೀಪಕ್ಕೆ ಬಂದಾಗ ಎಲ್ಲರಿಗೂ ಗೊತ್ತಾಗುತ್ತದೆ ನಾನು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತೇನೆ ಎಂದು. ಇಲ್ಲಿ ಇದು ಕೂಡ ನಿಮ್ಮ ಶಿಕ್ಷಣ ಆಗಿದೆ. ಈಗ ನೀವೆಲ್ಲರೂ ಇಲ್ಲಿ ಜ್ಞಾನ ಸ್ವರೂಪ ಆತ್ಮರಾಗಿ ಕುಳಿತಿದ್ದೀರಾ. ಆದರೆ ಎಲ್ಲರೂ ಸಂಪೂರ್ಣವಾಗಿ ಜ್ಞಾನ ಸ್ವರೂಪರಾಗುವುದಿಲ್ಲ. ಅಂದರೆ ಎಲ್ಲರೂ ಜ್ಞಾನದಲ್ಲಿ ಪರಿಪೂರ್ಣ ಆಗುವುದಿಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸದಾ ನಂಬರ್ 1 ಆಗಿರುತ್ತಾರೆ. ಇದು ಜ್ಞಾನದ ಶಿಕ್ಷಣ ಆಗಿದೆ. ಮೂಲವತನ, ಸೂಕ್ಷ್ಮವತನ ಮತ್ತು ಸ್ಥೂಲವತನ ಅನ್ನುವ 3 ಲೋಕದ ಜ್ಞಾನ ನಿಮಗೆ ಗೊತ್ತಿದೆ. ಈ ಸೃಷ್ಟಿ ಚಕ್ರದ ಬಗ್ಗೆ ನಿಮಗೆ ಗೊತ್ತಿದೆ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಯಾವ ಜ್ಞಾನವನ್ನು ತಿಳಿಸಿದ್ದೇನೋ ಆ ಜ್ಞಾನವನ್ನು